ನಮಸ್ತೆ ಎಲ್ಲರಿಗೂ. ಇವತ್ತು ಮಿಸಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕೊಲ್ಲಾಪುರ ಸಂಕೇಶ್ವರ ಫೇಮಸ್ ಅಂತಾನೆ ಹೇಳ್ಬೋದು. ಈ ಮಿಸಳು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬಣ್ ಬರುತ್ತೆ ಅಥವಾ ಬಣ್ಣೊಟ್ಟಿಗೆ ಅಥವಾ ಪಾವ್ ಬಜ್ಜಿ ಮಾಡ್ತೀವಿ ನೋಡಿ, ಆ ಪಾವ್ ಒಟ್ಟಿಗೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಹೇಗ್ ಮಾಡೋದು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ. ಹೇಗ್ ಮಾಡೋದಂತೇಳಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಿಂತ ಕಮ್ಮಿನೇ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಹಸಿದು ಸ್ವಲ್ಪ ಇದನ್ನ ಹಾಕಿ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ದಪ್ಪದಾಗಿ ಕುಟ್ಟಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ಒಗ್ಗರಣೆಗೆ ನಾವು ಮೊಳಕೆ ಹೊಡಿಸಿರುವಂತಹ ಕಾಳನ್ನ ಹಾಕೋಬೇಕು. ಯಾವುದಾದ್ರೂ ಆಯ್ತು, ಮುಕ್ನಿ ಕಾಳಾದ್ರೂ ಆಯ್ತು, ಹಾಗೆ ಹೆಸರು ಕಾಳಾದ್ರೂ ಆಯ್ತು, ಮೊಳಕೆ ಇದ್ರೆ ಸಾಕು ನಮ್ಗೆ. ಇದನ್ನೀಗ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇದು ಎಣ್ಣೆಯಲ್ಲಿ ಒಂದು 4 ರಿಂದ 5 ನಿಮಿಷ ಆದ್ರೂ ಫ್ರೈ ಮಾಡಲೇಬೇಕು ನಾವು. ಚೆನ್ನಾಗಿ ಫ್ರೈ ಮಾಡಿದ್ರೇನೆ ಇದು ಮಿಸಲ್ ನಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿ ಕಾಳು ಇರುತ್ತಲ್ಲ, ಮೊಳಕೆ ಬಂದಿರುತ್ತೆ, ಅದು ಫ್ರೈ ಮಾಡಬೇಕು. ಇದು ಮೊಳಕೆ ಬಂದಿರೋ ಕಾಳನ್ನ ನಾವು ಕ್ಲೀನ್ ಮಾಡಿ ತೊಳೆದು ನೀರು ಬಸಿಲಿಕ್ಕಿಟ್ಟ ಮೇಲೆ ನಾವು ಮಿಸಲ್ ಮಾಡಬೇಕು ನೋಡಿ. ಈ ತರ ಈಗ ಒಂದು 4 ರಿಂದ 5 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ಅರಿಶಿನ ಹುಡಿ ಹಾಕ್ತಾ ಇದ್ದೀನಿ. ನಾನೇ ಅರಿಶಿನ ಹುಡಿ ಹಾಕಿ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಅರಿಶಿನ ಹುಡಿ ಎಲ್ಲ ಮೊಳಕೆ ಕಾಳಿಗೆ ಹತ್ಬೇಕು. ಎಣ್ಣೆಯಲ್ಲೇನೆ ಮಿಕ್ಸ್ ಮಾಡಬೇಕು ನಾವು. ಈಗ ನೀರೇನು ಸೇರಿಸಿಲ್ಲ, ಇದೆಲ್ಲ ಮಿಕ್ಸ್ ಆದ್ಮೇಲೆನೆ ನೀರು ಸೇರಿಸೋಣ. ಇನ್ನೊಂದೇನು ಅಂದ್ರೆ ನಿಮಗೆ ಕುಕ್ಕರ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬೇಕು. 2 ವಿಜಿಲ್ ಹಾಕಿಸ್ಕೊಳ್ಳಿ ಕುಕ್ಕರ್ ಅಲ್ಲಿ. ಈ ತರ ಮಾಡ್ಕೊಂಡು ನಾನಿಲ್ಲಿ 2 ಗ್ಲಾಸ್, ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಕುದಿಲಿಕ್ಕೆ. ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಕುಕ್ಕರ್ ಅಲ್ಲಿ ಕುದಿಸಿದ್ರೆ ಇನ್ನೂ ಬೆಸ್ಟ್. ನಾನಿಲ್ಲಿ ಎಲ್ಲರ ಮನೆಯಲ್ಲಿ ಕುಕ್ಕರ್ ಇರಲ್ಲ ಅಂತ ಹೇಳಿ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಬೇಕು. ನಮಗೆ ಒಂದು 50% ಜಾಸ್ತಿ ಕುದಿಬೇಕು. ಅಷ್ಟು ಕುದ್ರೆ ಸಾಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನೀಗ ಕುದಿಲಿಕ್ಕೆ ಬಿಡ್ತೇನೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಅಷ್ಟರಲ್ಲಿ ಅದು ಕುದಿಯುವಲ್ಲಿ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಎಣ್ಣೆ ಹಾಕಿಲ್ಲ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಇಲ್ಲಿ ಹಾಕಿದ್ದೀನಿ ಫ್ರೈ ಮಾಡಲಿಕ್ಕೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನೋಡಿ, ನಾವು ಎಷ್ಟು ಮಾಡ್ತಿರ್ತೀವಿ ಮಿಸಲ್ ಅದ್ರ ಮೇಲೆ ಕ್ವಾಲಿಟಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಮೊಳಕೆದು ಮಾಡ್ತಾ ಇದ್ದೀನಿ. ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಬಂದು ನಾನು ಇದು ಹಾಕಿದ್ದೇನೆ. ಇಲ್ಲಿ 3/4 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ಮೇಲೆ ಇಲ್ಲಿ 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 2 ಲವಂಗ, 3 ಕಾಳುಮೆಣಸು ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಇದು ಎಣ್ಣೆ ಇಲ್ಲದೇನೆ ನಾವು ನಿಧಾನಕ್ಕಾಗಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಇದನ್ನ ಈಗ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಎಲ್ಲ ಮಸಾಲೆ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಈಗ ಎಲ್ಲ ಫ್ರೈ ಆಗಿದೆ ನೋಡಿ. ಎಲ್ಲ ಫ್ರೈ ಆದ್ಮೇಲೆ ಇನ್ನೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತೀನಿ. ಇದು ಆರಬೇಕು, ಮಿಕ್ಸಿ ಮಾಡ್ಬೇಕಂದ್ರೆ ತಣ್ಣಗಾಗಬೇಕು ನೋಡಿ. ಎಲ್ಲವನ್ನು ಸೈಡ್ ಎತ್ತಿಟ್ಟಿದ್ದೀನಿ. ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನಾನಿಲ್ಲಿ. ಇದಕ್ಕೆ ನಾನಿಲ್ಲಿ 1 ಒರೆ ಅಂದ್ರೆ 1/2 ಈರುಳ್ಳಿನ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ರುಬ್ಲಿಕ್ಕೆನೆ ಮಸಾಲೆ ರುಬ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿ ಎಲ್ಲ, ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಬಂದು ಗೋಂಟ್ ಕೊಬ್ಬರಿ ಅಂತ ಇರುತ್ತೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಾವುರಿ ಅಂತ ಹೇಳಿ ಕರಿತೀವಿ. ಒಳ್ಳೆ ಕೊಬ್ಬರಿ ಹಾಕೊಳ್ಳಿ. ಇದು ಕೂಡ ಫ್ರೈ ಆದ್ಮೇಲೆ ಇಲ್ಲಿ ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ಲಿಕ್ಕೆ. ಮತ್ತೆ ಹಾಗೆ ಒಂದು ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿನ ಇಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಈರುಳ್ಳಿದು ಕೊಬ್ಬರಿದು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಸ್ಲೋ ಉರಿಯಲ್ಲಿ.
ಚೆನ್ನಾಗಿ. ಮತ್ತೆ ಇದಕ್ಕೆ ಟೊಮೆಟೊ ಕೂಡ ಸೇರಿಸಬೇಕಾಗುತ್ತೆ. ನಾನು ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆಲ್ಲವನ್ನು ಇನ್ನ ಫ್ರೈ ಮಾಡ್ಕೋಬೇಕು ನಿಧಾನ ಉರಿಯಲ್ಲಿ. ಹೈ ಫ್ಲೇಮ್ ಇಟ್ಟರೆ ಬೇಗ ನಮಗೆ ಇದಾಗುತ್ತೆ. ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಮಿಸಲ್ ನಮಗೆ ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ವಿಡಿಯೋ ಇನ್ನೂ ರೆಸಿಪಿ ಚೆನ್ನಾಗಿರುವಂಥದ್ದು ಯಾವುದಾದ್ರೂ ಬೇಕಂದ್ರೆ ವೆಜ್ ಅಲ್ಲಿ ನನಗೆ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಿದೆ. ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿ ಆರ್ಲಿಕ್ಕೆ ಬಿಡ್ತೇನೆ. ಈಗ ಇಲ್ಲಿ ಏನು ಅವಾಗ ಮಸಾಲೆನ ಹುರ್ಕೊಂಡಿದ್ದೆ ನೋಡಿ, ಅದನ್ನ ಆರಿದೆ ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ರುಬ್ಕೋತೇನೆ. ಈಗ ನೀರು ಹಾಕದೆ ಹಾಗೆ ರುಬ್ತಾ ಇದ್ದೀನಿ ನೋಡಿ. ಈ ತರ ರುಬ್ಬಿದ್ರೆ ಸಾಕು. ಇದಕ್ಕೆ ನಾವು ಏನು ಈರುಳ್ಳಿ ಅದೆಲ್ಲ ಟೊಮೆಟೊ ಹುರಿದಿಟ್ಟಿದ್ವಿ ನೋಡಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಈಗ ಎಲ್ಲವನ್ನು ಇದಕ್ಕೆ ಸೇರಿಸಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೀಗ ನೈಸ್ ಆಗಿ ಪೇಸ್ಟ್ ಆಗಿ ರುಬ್ಕೊಂಡ್ರೆ ಆಯ್ತು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇಷ್ಟು ನೈಸ್ ಆದ್ರೆ ಸಾಕು. ಅದೇ ಏನು ನಾವು ಒಗ್ಗರಣೆ ಫ್ರೈ ಎಲ್ಲ ಮಾಡ್ಕೊಂಡ್ವಿ ನೋಡಿ, ಅದೇ ಪಾತ್ರೆಗೆ ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ನಾನು ಕಮ್ಮಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ಎಲ್ಲ ಏನು ಮಿಕ್ಸಿ ಮಾಡಿಟ್ಟಿರೋಂಥ ಮಸಾಲೆ ಇತ್ತಲ್ಲ, ಅದೇ ಎಣ್ಣೆ ಪಾತ್ರೆಗೆ ಮತ್ತೆ ಹಾಕಿದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಕಲರ್ ಟರ್ನ್ ಆಗ್ತಾ ಹೋಗುತ್ತೆ. ಎಷ್ಟು ಫ್ರೈ ಆಗುತ್ತೆ ಅಷ್ಟು ಕಲರ್ ಚೆನ್ನಾಗಿ ಬರುತ್ತೆ ನಮಗೆ. ರೆಡ್ ಕಲರ್ ಅಲ್ಲಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇದು ಸ್ವಲ್ಪ ನಾವು ಒಂದು 3-4 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ನೋಡಿ ಕಲರ್ ಹೇಗೆ ಟರ್ನ್ ಆಗ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ಆಗ್ಲೇ ನಾವು ಕಾಳಿಗೆ ಬೇಯುವಾಗ ಉಪ್ಪನ್ನು ಸೇರಿಸಿದ್ದೀವಿ. ಈಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಅರಿಶಿನ ಹುಡಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರೊಟ್ಟಿಗೆ ಒಂದು ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಎಲ್ಲ ನಮಗೆ. ಚಿಲ್ಲಿ ಪೌಡರ್ ಹಾಕಿದೀವಿ. ಹಾಗೆ ಎಷ್ಟು ಹಸಿ ವಾಸನೆ ಹೋಗುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ. ಈಗ ಇದನ್ನ ಒಂದು 2 ನಿಮಿಷ ನಾನು ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಒಂದು 2 ರಿಂದ 3 ನಿಮಿಷ ಆದ್ಮೇಲೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕುದೀತಾ ಇದೆಯಲ್ಲ. ಈಗ ಇದಕ್ಕೆ ಒಂದ್ಸತಿ ತಿರುಗಿಸಿದ್ಮೇಲೆ ಇದಕ್ಕೆ ನಮಗೆ ಮಿಕ್ಸಿ ಜಾರಲ್ಲಿ ನಾವು ಏನು ರುಬ್ಬಿದೀವಲ್ಲ ಅದಕ್ಕೆ ನಾನು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಅದೇ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಾಗೆ ಇದೆಲ್ಲ ಮಿಕ್ಸ್ ಆಗಬೇಕು ನಮಗೆ. ಈಗ ಇದು ಮಿಕ್ಸ್ ಆದ ನಂತರ ನಾವೇನು ಅವಾಗಲೇ ಮೊಳಕೆ ಕಾಳನ್ನ ಬೇಯ್ಲಿಕ್ಕೆ ಇಟ್ಟಿದ್ದೆ ನೋಡಿ, ಇಷ್ಟು ಬೇದಿದೆ, ನೀರಿಷ್ಟು ಉಳಿದಿದ್ದೆ. ಇದನ್ನೆಲ್ಲ ನಾವೀಗ ಆ ಪಾತ್ರೆಗೆ ಸೇರಿಸಬೇಕಾಗತ್ತೆ. ರುಬ್ಬಿರುವಂತ ಏನು ಕುದೀತಾ ಇತ್ತಲ್ಲ ಮಸಾಲೆ, ಇದಕ್ಕೆ ನಾನೀಗ ಎಲ್ಲ ಮೊಳಕೆ ಕಾಳುಗಳನ್ನ ಸೇರಿಸ್ತಾ ಹೋಗ್ತೇನೆ ನೋಡಿ. ನೋಡಿ ಇದಕ್ಕೆ ಹಾಕ್ಬೇಕೆಲ್ಲವನ್ನು. ಇದು ಚೆನ್ನಾಗಿ ಈಗ ಕುದಿಬೇಕು ನಮಗೆ. ನೀರು ಇನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಇದು ಗಟ್ಟಿಯಾಗಿರಬಾರ್ದು, ತುಂಬಾ ಗಟ್ಟಿಯಾಗಬಾರ್ದು, ಚೆನ್ನಾಗಿರುತ್ತೆ. ಇಲ್ಲಿ ನಾನೀಗ ಒಂದು ಮುಚ್ಚಳ ಮುಚ್ಚಿ ಇದ್ರ ಮೇಲೆ ಒಂದು 3-4 ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ ನೋಡಿ. ಈಗ ಕುದೀತಾ ಇದೆಯಲ್ಲ, ಇದು ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಈಗ ಕುದ್ದಿದೆ, ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ. ಎಣ್ಣೆ ಎಲ್ಲ ಸೈಡ್ ಹೇಗ್ ಬಿಟ್ಕೊಂಡಿದೆ. ನಾವು ಎಣ್ಣೆ ಕೂಡ ಸ್ವಲ್ಪ ಹಾಕಿದ್ದೀವಿ, ಆದ್ರೆ ಎಣ್ಣೆ ಹೇಗ್ ಬಿಟ್ಟಿತ್ತು ಅಂತೇಳಿ ನಿಮ್ಗೆ ತಿಳ್ಕೊಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡಿದ್ನೆಲ್ಲ, ಕೊಬ್ಬರಿದು ಎಣ್ಣೆ ಬಿಟ್ಟಿದೆ. ಅದಕ್ಕೆ ಎಣ್ಣೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಬಿಡುತ್ತೆ ತುಂಬಾ ಚೆನ್ನಾಗಿ. ಈಗ ರೆಡಿಯಾಗಿದೆ ಇಲ್ಲಿ ಮಿಸಲ್ ನಮಗೆ. ನಿಮಗೆ ಪಾವ್ ಒಟ್ಟಿಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ. ಈಗ ಇದು ರೆಡಿ ಆಯಿತು. ಹಾಗೆ 10 ನಿಮಿಷ ನಾವು ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಡಬೇಕು. ಯಾಕಂದ್ರೆ ಅದು ಅವಾಗ 10 ನಿಮಿಷ ಆದ ನಂತರ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದ್ರ ಮೇಲೆ ಇನ್ನೊಂದ್ಸತಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೋಡಿ ಎಷ್ಟು ಕಲರ್ಫುಲ್ ಆಗಿ ಉಳ್ಳೆ ತಿನ್ಬೇಕಂತೇಳಿ ಆಸೆ ಆಗ್ತಾ ಇದೆ. ನಿಮಗೂ ಕೂಡ ಮಾಡ್ಕೊಳ್ಳಿ ಒಂದ್ಸತಿ. ತುಂಬಾ ಪದಾರ್ಥ ಬೇಕಲ್ಲ, ಮನೆಯಲ್ಲಿ ಇರುವಂತ ಪದಾರ್ಥ ಇದ್ರೆ ಸಾಕು. ನೋಡಿ ಈಗ ಎಷ್ಟು ಗಟ್ಟಿ ಇದೆ. 10 ನಿಮಿಷ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ ನೋಡಿ. ಇದ್ರೊಟ್ಟಿಗೆ ಹಸಿ ಈರುಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ತರ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.